250 ಜನ ಅಂತ ಕೆಲಸ ಮಾಡೋರು ನಾವು 3 ಜನ ಇದ್ದೀವಿ. The lowest economic condition. ಒಬ್ಬರಿಗೆ ಕೈ ಒಬ್ಬರಿಗೆ ಕ್ಲೀನಿಂಗ್ ಮಾಡೋದು ಯಾವುದು ಇಲ್ಲ ತಾಯಿ. ಇದ್ರೂ ಅವ್ರು ಕೆಲಸ ಮಾಡ್ತಾರೆ. ಅವ್ರು 3 months ಸಂಬಳ ಕೊಟ್ಟಿಲ್ಲ ಅಂದರೆ ವಾಟ್ ನಾನ್ಸೆನ್ಸ್ ಮಾಡ್ತಾರೆ. 7 lakhs ಮಿನಿಮಮ್ ಏನು ಜರ ಮೆಸ್ಸಪ್ಪ ಪರ್ ಮಂತ್ 7 lakhs ತಗೊಂತಾರೆ. ಇವ್ರು ಯಾವ ಬೆನಿಫಿಟ್ಸ್ ಕೊಟ್ಟಿಲ್ಲ ತಾಯಿ. ಈ ಆಫೀಸಿಂದ ನಾನು ಬಂದು ಕಾರ್ಡ್ ತಗೊಂಡಾಗ 6 ಮಂತ್ಸಿಂದ ಪೇಮೆಂಟ್ ಮಾಡಿದ್ದೆ. ಸೊ ನಾನು ಬಂದ ನಂತರ ಅದನ್ನೆಲ್ಲ ಲೆಕ್ಕಾಚಾರಕ್ಕೆ ರೆಡಿ ಮಾಡಿ ಯಾಕೆಂದರೆ ಅವ್ರಿಗೆಲ್ಲ ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಸೊ ಇದು ಒಂದು ಸತಿ ಬ್ಯಾಲೆನ್ಸ್ ಇದೆ. ನಮ್ಮ ಎಲ್ಲ ಬೇರೆ ಬೇರೆ ವೆಚ್ಚ ವೆಚ್ಚಗಳಿದ್ದು ಅವನ್ನೆಲ್ಲನೂ ನಾವು ಸ್ಟಾಪ್ ಮಾಡಿ ಪೇಮೆಂಟಿಗೆ ಯೂಸ್ ಮಾಡಿರೋದು. ಸೊ ಪಾಯಿಂಟ್ ಏನಾಗಿದೆ ಅಂತಂದರೆ ಅವ್ರಿಗೆ ಪೇಮೆಂಟ್ ಕೊಟ್ಟಿಲ್ಲ ಅನ್ನೋದು ಒಂದು ಮಾತ್ರ ನಾವು ಅವ್ರಿಗೆ ಸ್ಟಾಪ್ ಮಾಡಿದ್ವಿ ಅಷ್ಟೇ. ಉಳಿದಂತೆ ಪೇಮೆಂಟ್ ಎಲ್ಲ ಕೊಟ್ಟಿದ್ವಿ. ಆಮೇಲೆ ಇನ್ನೊಂದು ಕಂಡೀಷನ್, ಈಗ ಕನ್ಸರ್ನ್ ಏನು ಕೊಡ್ತಾ ಇದ್ದಾರೆ ಅಂದರೆ ESI PF ಕೊಡ್ತಾ ಇಲ್ಲ ಅಂತ. PF ESI ಎಲ್ಲ ಅವರು ನಾವು ಕಟ್ಟಿದ್ದೀವಿ, ನಾವು ಸ್ಟೇಟ್ಮೆಂಟ್ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಸ್ಟೇಟ್ಮೆಂಟ್ ಮಾತ್ರ ಕೊಡಬೇಕಿಲ್ಲ, ಅದು ಕೊಡ್ಬೇಕು ಸರ್, ಅದು ಕೊಡಬೇಕಿಲ್ಲ. ಹೌದು. ಆಮೇಲೆ ಅವರು ESI ಅಂತ ಕೇಳ್ತಾ ಇದ್ದಾರೆ. ಅವರು ನಾನು ಚೆಕ್ ಮಾಡಿದ್ದು ನನ್ನ ನನಗೆ ಗೊತ್ತಾಗಿತ್ತು. ನನ್ನ ಚೆಕ್ ಮಾಡಿದ್ದಕ್ಕೆ ಒಂದು 20-30 ಜನ ಏನೋ ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಬಟ್ ಅದು ಡಾಕ್ಯುಮೆಂಟ್ಸ್ ಈಸ್ ವೆರಿ ಬಿಕಾಸ್ ಓಕೆ ತಾಯ, ಪಾಯಿಂಟ್ ಏನಾಗಿದೆ ESI PF ಅಲ್ಲ ಕೌನ್ಸಿಲ್ ಬಂದ ಮೇಲೆ ನಾವು ಮಾತಾಡೋಣ. ಓಕೆ, ಆ ಕಾಂಟ್ರಾಕ್ಟ್ನ ಕರೆಯೋಣ. ಅವ್ರು ಬಂದಿಲ್ಲ ಅದನ್ನು ಇಮಿಡಿಯೇಟ್ಲಿ ಯಾವ್ದು ಪವರ್ ಯು ಕ್ಯಾನ್ ಜಸ್ಟ್ ಕೌನ್ಸಿಲ್ ಕ್ಯಾನ್ಸಲ್. ಓಕೆ, ಈಗ ಸದ್ಯಕ್ಕೆ ಅವ್ರಿಗೆ ಸಂಬಳ ಕೊಡೋದಕ್ಕೆ ಏನು ಬೇಕು? ಸಂಬಳ ಆಗಿದೆ ಅಂತಾರೆ, ನೀವು ಆಗಿಲ್ಲ, ನೀವು ಭೇಟಿ ಕೊಡ್ತಾ ಇದ್ದೀವಿ ಹೇಳಿ. ಇವನು வந்து பேமெண்ட் 11th வந்து பேங்க் அப்படின்றது. இவங்க வந்து அந்த கிராமீண பேங்க்கில் வந்து ஏதோ லோன் அதே பேங்க் அக்கௌண்ட் வரும். பட் அவன் லேட் பண்ணுறான். அது பேமெண்ட் போயிட்டு 11th நாங்கள் சைன் பண்ணி அனுப்பிடுவோம். இவங்க பேமெண்ட் ரெண்டாவது வந்து இவங்களுக்கு வந்து PF ESI கம்மி ஆகும். அதனால ஆதார் கார்டில் ஒரு இந்த ஆமாம் ஜெனரலாக பேசுகிறேன். இவங்க தான் வந்து இது ESI PF நாங்கள் இன்னொரு 15 days நாங்கள் பண்ணி கொடுக்குறோமா சொல்லியிருக்கேன். பேமெண்ட் வந்து பேங்க்கில் வந்து அக்கௌண்ட் இல்லை எல்லாத்துக்கும் இல்லை இவங்களுக்கு 60 பேர் இருக்கிறாங்க. நெக்ஸ்ட்டு கான்ட்ராக்டுக்காரர் இல்லைன்னா கான்ட்ராக்டுக்காரங்க வந்து கேட்டிருக்கோம், ஏன் இவ்வளோ கான்ட்ராக்ட் நம்ம கொடுக்குறத விட அவங்க கம்மியாக கொடுக்குறாங்க. இப்போ வந்து பேமெண்ட்டே கொடுக்கல எடுத்தது. அவன் என்ன பண்ணிக்கிறான், PF ESI எல்லாம் எடுத்துக்கிட்டேன். நாளைக்கு காலையில் வந்து நான் மீட் பண்ணுறேன். பெங்களூர் வந்து நானே எடுத்துக்கிறேன். இப்போ பேசுகிறேன், நாளைக்கு காலையில் வரேன். பண்ணுறேன் 100%. You will agree for that? Okay. I will tell my people. They are my people. Okay. I will tell them. Tomorrow they have to settle their salary. ESI and PF will discuss in that committee. Council meeting that discuss ಮಾಡಿ ಆ ಕಾಂಟ್ರಾಕ್ಟ್ ಬರಬೇಕು. ಎಷ್ಟು ಪ್ರೈವೇಟ್ ಕಾಂಟ್ರಾಕ್ಟ್ ಇದ್ದಾರೋ ಇವ್ರಿಗೆಲ್ಲರಿಗೂ ಅವ್ರು PF ಕೊಡಬೇಕು, ESI அப்படிதானம்மா? ಹೌದು ಸರ್. ರೈಟ್. ஆனால் இது கூட நம்ம கவர்மெண்ட்டுக்கு வரல. சரி, இப்போ வந்துருச்சு இல்லை வச்சு நான் காலையில் வந்து கேட்டேன். இப்போ இவங்களுக்கு பேமெண்ட் என்னைக்கு கொடுப்பீங்க? இனிமேல் பேமெண்ட் ஆகிடுச்சு. அவன் கான்ட்ராக்டுக்காரனுக்கு போயிருக்கு பேமெண்ட். இவங்க சார் இந்த அம்மா லீட் பண்ணுறாங்க. ಪೇಮೆಂಟ್ ಆಗಿಲ್ಲ ಅಂತೆ.
ಏನು ಚೇಂಜ್ ಮಾಡಿದ್ದಾರೆ ಕಾಂಟ್ರಾಕ್ಟರ್ ಚೇಂಜ್. ಅದೇ ಸರ್ ಏನು ತಪ್ಪು ಮಾಡಿದೆ ಅಂತ ಕೇಳಿ. ಇಲ್ಲ ಅದು ಬಿಡ್ರಿ, ಅದನ್ನ ಮಾತಾಡೋಣ. ಅದು ಕಾಂಟ್ರಾಕ್ಟ್ ಕರೆದು ಹೇಳ್ತೇನೆ. ಕಾಂಟ್ರಾಕ್ಟ್ ಕರೆದು ಮಾತಾಡ್ತೀನಿ. ಪೇಮೆಂಟ್ ಆಗಿಲ್ಲ, ಬಿಟ್ಟರೆ ಎಲ್ಲರಿಗೂ ಪೇಮೆಂಟ್ ಆಗಿಲ್ಲ. ಮಾಮಿಗೆ ಪೇಮೆಂಟ್ ಇಲ್ಲ ಸರ್ ನಾನು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲ ರೀ, ಜನ ಸತ್ತೋದ್ರೆ ಹೇಳ್ತಿದ್ದೀನಿ ಕಾಂಟ್ರಾಕ್ಟ್ ಕರೆದು ಅಲ್ಲ, ನಾವೇ 6 ತಿಂಗಳು ಪೇಮೆಂಟ್ ಬ್ಯಾಲೆನ್ಸ್ ಸರ್. ಅಮ್ಮ ನನಗೆ ಬೈತಾರೆ, ನಾಲ್ಗೆ ಕೊಯ್ದಾಕ್ತೀನಿ ಅಂತ ಇದ್ದಾರೆ ಸರ್. ಮಾತ್ರ ನಮ್ಮ ಕಡೆಯಿಂದ 2 ತಿಂಗಳು ವಾಯ್ಸ್ ರಿಕಾರ್ಡ್ ಇದೆ, ತೋರಿಸಲ್ಲ ಸರ್. ಅಮ್ಮ ಅಲ್ಲ, ಅಮ್ಮ ಹೇಳ್ತಾ ಇದ್ದಾರೆ ಕಾಂಟ್ರಾಕ್ಟ್ ಅವರು, ನಾಲ್ಗೆ ಕೊಯ್ದಾಕ್ಬಿಡ್ತೀನಿ ನಿಮಗೆ. ಈಗ ಅದು ಬೇಡ ಬಿಡಿ, ನಿಮ್ಗೆ ಕೆಲಸ ಬೇಕು, ಪ್ರೆಸಿಡೆಂಟ್ ಮಾತಾಡ್ತಾರೆ. ಓಕೆ, ಅವ್ರಿಗೆ ಕರೆದು ಮಾತಾಡ್ತಾರೆ. ನಿಮ್ಗೆ ಸ್ಯಾಲ್ರಿ ಇಲ್ಲ ಬಂದಿದ್ದಂತಾರೆ ಕಮಿಷನರ್, ನಿಜಾನಾ? ಬ್ಯಾಚ್ ಅಂತ ಇಲ್ಲದನ್ನ ಅವನು ಕುಡುಗರು ಕುಡುಗ್ಲು ಇದು ಕುಟ್ಟಾನೆ ಇಲ್ಲ, ಅವನ இல்ல சார் அதான் இவங்க கேளுங்க சார் லேட்டா போட்டுlinda சார் 2 பேர் பேசிக்கிறாங்க சார், வெட்னுக்குறாங்க. உயிருக்கு உன்னை கொலை பண்றான்னு கூட சொல்லுங்கறாங்க சார். வாய்ஸ் ரெக்கார்ட் இருக்குது சார் என்கிட்ட. ಸರಿ ಅಮ್ಮ, ఆడాడా ఉన్నాండ్రా మీ డిమాండ్ సార్ అడుగుతుండే వచ్చి చెప్పండి ఫస్ట్ ఏం ఏం రాలేదని చెప్పండి మీరు చెప్పు కరెక్ట్ గా కాంట్రాక్ట్ వచ్చి 18 నెలలు అయింది సార్. సరే అది చెప్పు ఎన్ని నెలలు రాలా 3 నెలలు బ్యాలెన్స్ ఉంది. 3 నెలల బ్యాలెన్స్ 5 months வரணும் சார். ஒரு நிமிஷம், இது தனியா விசாரிக்கிறாருப்பா. கான்ட்ராக்ட் என்ன நடா கேள்வி கேட்டாங்க, அது பிரசிடென்ட் பாத்துக்கிறாரு. விடுங்க, அது பிரசிடென்ட் வேலை. 3 నెలల రాలేదు కదా మీకు, నిజం தானே? అవును సార్. రేపు వస్తారు కదా, 4 వరాగల கண்டிப்பா வரும். 3 மாச சம்பளம் இவங்களுக்கு బ్యాలెన్స్ நேரா சொல்லு చెప్పు బ్యాలెన్స్ 9000 రూపాయలు కుతున్నా. చెప్పు. ಟೋಟಲ್ ಪೇಮೆಂಟ್ வந்து எங்களுக்கு 15000. அதுல 9000 சார் எங்களுக்கு கொடுக்குறது. ஏன்? அதேதான் சார் இப்ப கேக்குங்க. சரி, அது நீ ரொம்ப சீரியஸா ஆனா கான்ட்ராக்ட் அக்ரிமெண்ட்ல இல்ல சீரியஸா இல்ல, அக்ரிமெண்ட்ல அவங்க 15000 போட்டு வருமா அவன் சைன்? ஆமா. ஓகே, அவன் கையில கொடுக்க 9000 இஸ் அஃபென்ஸ் இல்லையா? இல்ல அதுதான் பார்க்கலாம். இந்த ஒர்க் ஆர்டர் எல்லாம் எடுத்து வச்சிருக்கோம். கமிஷனர் வச்சுக்கோ, you keep with your commissioner all the contractor, what is the agreement they made it for each person. 15000 9000 ன்னு பாருங்க. அவன் எவ்வளவு போட்டுக்கறானோ அவ்வளவு பேமெண்ட் ஏன் கொடுக்கலன்னு அவங்க பிளாக் லிஸ்ட் பண்ணுவாங்க. ನಿಮಗೆ ಪೇಮೆಂಟ್ ಬ್ಯಾಂಕ್ ಮುಖಾಂತರ ಬರುತ್ತಾ ಕೈನಲ್ಲಿ? ಸರ್ ಬ್ಯಾಂಕ್ ಮುಖಾಂತರ ಸರ್ ಒಂದೊಂದು ಸಾರಿ ಬಂದು ಪೇಟಿಎಂ ಮಾಡ್ತಾರೆ ಸರ್. ಒಟ್ಟರಲ್ಲಿ ಇದು ಬ್ಯಾಂಕ್ ನಲ್ಲಿ ಬರುತ್ತೆ ನಿಮಗೆ ಅಕೌಂಟ್ ಪೇ. ஓகே, அதுல தெரிஞ்சு போய்டும். ஓகே, இப்போ மாதிரி நானே நாளைக்கு வரேன், மத்தியானம் 3 மணிக்குள்ள அவனை வர வச்சிருக்கான். கண்டிப்பா. ஓகே, கூப்பிடுங்க, ஒரு 2-3 பேரை கூப்பிட்டு சால்வ் பண்ணுங்க. கமிஷன் வச்சுங்க, லெட் கமிஷன் ஒரு கொஸ்டின் யூ பி அனாதா. எஸ் எஸ். ஓகே, நான் கண்டிப்பா பண்றேன். சரிதானம்மா? சரி சார். கண்டிப்பா. என்ன உன் டிமாண்ட் சொல்லு. இஎஸ்ஐ வேணும், PF பிஎஃப் வேணும், சேலரி 3 மாசம். இல்ல இவன் 3 மாசம் தான். நம்மளது ஒன்றும் இல்லை சார், நமக்கு டேட் வேற வேற வருது சார். மக்களுக்கு பேசணும். ಓಕೆ பேசுங்க சார். அவங்க ಕರೆಕ್ಟ್. salary. ಒಂದು ನಿಮಿಷ ನಾನು ಮಾತಾಡ್ಬೋದಾ? ಹಾ, ಸಾರಿ. ಮಾತಾಡಿ. ಈಗ ಸರ್ಕಾರ ಅವರಿಗೆ ಅಮೌಂಟ್ ಇಷ್ಟು ಕೊಡ್ತಿರೋದು 75, PF 3094, ಒಟ್ಟು ಗ್ರೇಸ್ ಹಣ 520. ಇವ್ರಿಗೆ ಹಣ ನೆಟ್ ಹಣ ಬೇಕು 11334. ಈಗ ಇವ್ರಿಗೆ ಬ್ಯಾಂಕಲ್ಲಿ ಆನ್ಲೈನಲ್ಲಿ 8009 ತೋರಿಸುತ್ತೆ. ಇಲ್ಲ, ಈಗ ಈ ಶಾಪಿನ ಹಂಗೆ ಇಟ್ಕೊಳ್ಳಿ. ಒಂದು ಕಾಪಿ ಕೊಟ್ಟಿದ್ದ ಕೊಡಿ, ಕೊಟ್ಟು ಇದ್ರ ಮೇಲೆ ಇವ್ರು ಇಬ್ರು ವಿಚಾರ ಮಾಡ್ತಾರೆ. ಅಥಾರಿಟಿ ಆಫ್ ಕಮಿಷನರ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ கமிஷனர் அண்ட் ஆர்டர் ஆஃப் பிரசிடென்ட். ஓகே, அவங்க சால்வ் பண்ணி உனக்கு கொடுக்கலனாக்கா தென் யூ சிட் தர்னா இவங்க கூட சேர்ந்து நான் உட்கார். கரெக்ட், போதுமா? ஓகே, இப்போ டிஸ்போஸ் பண்ணுறீங்களா? நான் சால்வ் பண்ணி கொடுக்குறேன். என்ன தாயே? இல்லை, ನನ್ನ ಮೇಲೆ ಫೇತ್ ಇದ್ರೆ, ನಂಬಿಕೆ ಇದ್ರೆ ಇದು ಒಂದು ವಿಷಯ ಸರ್. ಇದು ಫೈನಲ್ ನಮ್ಮನ್ನ 60 ಜನನ ಸರ್, 60 ಜನದಲ್ಲಿ 20 ಜನ ಹೊಟ್ಟೋಗ್ಬಿಟ್ಟಿದ್ದಾರೆ ನಮ್ದ್ರಲ್ಲಿ. ನೇರ್ ಸಾಲದಲ್ಲಿ ಕಮಿಷನರ್ ಈಗ ಬಂದಿದ್ದಾರೆ. ಕರೆಕ್ಟ್ ಸರ್. ಈಗ ನಿಮ್ಮ ಡಿಮಾಂಡ್ ನಾನು ಹೇಳ್ತೇನೆ ತಾಯ, PF, ಓಕೆ, ESI, ಸ್ಯಾಲ್ರಿ, ನಿಮಗೆ ಮನೆಗೆಲ್ಲ ಈ ಮನೆಗೆ ಅಪಾಯಿಂಟ್ಮೆಂಟ್ ಇದೆ ಸರ್. DC ಹತ್ರ ಮಾತಾಡಬೇಕು. ಆಯ್ತು ಸರ್, ಕೊಟ್ಟಿದ್ದಾರೆ ಸರ್, ಅಲ್ಲಿಂದನೇ ಬಂದಿದೆ ಸರ್ ನಮ್ಮ ಎಷ್ಟು ಅಪಾಯಿಂಟ್ಮೆಂಟ್? 29 ಜನ ಆಗಿ ನಮ್ಮ ಕ್ಯಾಟಗರಿ ಇದೆ ಸರ್. ಬಾಕಿ ಇರುವ ಪೂರಕ ಅನುಕಂಪದ ಮೇಲೆ ನೇಮಕತೆ ಪರಿಗಣಿಸಿಕೊಳ್ಳಬೇಕು. ಸೇವೆಯಲ್ಲಿ ಕಾಯಂ ಪೌರ ಕಾರ್ಮಿಕರು ಅಥವಾ ಸ್ವಚ್ಛತಾ ಕಾರ್ಮಿಕರು ನಿಧನ ಹೊಂದಿದಾಗ ಇನ್ನೂ 200 ಜನನ ಅವ್ರು ಸರಿಪಡಿಸೋಣ. ಅದರಲ್ಲಿ ಒಂದು ವರ್ಷಕ್ಕೆ 20 ಜನ ಅಪಾಯಿಂಟ್ಮೆಂಟ್ ಮಾಡೋಣ. ಅದಕ್ಕೆ ನಾನು ಬಂದಿರೋದು. ಏನು ಸರ್? ಕರೆಕ್ಟ್ ಕರೆಕ್ಟ್.
ಇವ್ರಿಗೆ ಕೆಲಸ ಕೊಟ್ಟಿಲ್ಲ ಅಂದ್ರೆ ಬೇರೆ ಯಾರು ಕೊಡೋದು ಅದೇ ಸರ್ ಇವಾಗ ನಮ್ಮ ಡಿಮಾಂಡ್ ಕೊಟ್ಟು ಫಸ್ಟ್ ಬಾಡಿನಲ್ಲಿ ನಾವು ಕೂತ್ಕೊಂಡಿದ್ದೆಲ್ಲ ಡಿಸ್ಕಸ್ ಮಾಡಿ ನಾವು ಮಾಡ್ತೀವಿ. ಹೌದಮ್ಮ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಸಹಾಯ ಮಾಡಲ್ಲ. 23ನೇ ತಾರೀಕು ಈ ಕಾಪಿ ನನ್ನ ಕೈಲಿ ಕೊಡಿ. ಅರ್ಥ ಆಯ್ತಾ? ಕೌನ್ಸಿಲ್ನಲ್ಲಿ ಮೇಡಮ್ ಕರೆದಿದ್ದಾರೋ ಅಧ್ಯಕ್ಷರಿದ್ದಾರೋ ನಾವು ಮಾತಾಡಿ ಡಿಸೈಡ್ ಮಾಡಿ ನಿಮ್ಗೆ ಏನು ಅನುಕೂಲ ಆಗುತ್ತೆ 99% ನಿಮ್ಗೆ ಅನುಕೂಲ ಮಾಡೋ ಥರ ನಾವು ಮಾಡ್ತೀವಿ. ನಮ್ಮ ಹತ್ರ ಒಂದು ರಿಕ್ವೆಸ್ಟ್, ದಯವಿಟ್ಟು ನಮ್ಗೆ ಈ ಕಾಂಟ್ರಾಕ್ಟ್ ಬೇಡ ಸರ್. ನಮ್ಗೆ ನೇರ ದಯವಿಟ್ಟು ರಾಜು ಸರ್ ಇದ್ರು ರಾಜು ಸರ್ ಇದ್ರು ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕ್ತಾರೆ ಸರ್. ಕಾಂಟ್ರಾಕ್ಟ್ ಮುಖ ಯಾರು ಏನು ನಾನು ಕಮಿಷನ್ ಮಾಡೋದಿಲ್ಲ. ನಿಮ್ಗೆ ಗೊತ್ತಿದೆ, ಕಮಿಷನ್ ಗೊತ್ತಿಲ್ಲ ಪಾಪ ಹೊಸಬ್ರು. ಇಲ್ಲ ರೀ, ಅವ್ನು ಯಾರನ್ನೇ ಗೊತ್ತಿಲ್ಲ. ನಮಗೂ ಕರೆಯಕ್ಕೆ ಕೂಡ ಅವಕಾಶ ಕೊಟ್ಟಿಲ್ಲ, ನಮಗೂ ಗೊತ್ತಿಲ್ಲ ಯಾರಂತ. 23 ತಾರೀಕು ಅವ್ನು ಕರಿ ಸರ್. ಇಲ್ಲ ನಾಳೆನೇ ಬರ್ತಾರೆ. ನಾಳೆ ಬರ್ತಾನೆ. ಓಕೆಮ್ಮ, ಈಗ ಒಂದೇ ರಿಕ್ವೆಸ್ಟ್ ನಮ್ಮಲ್ಲಿ ಇವನಿಗೆ 5 ತಿಂಗಳಿಂದ ಪೇಮೆಂಟ್ ಕೊಟ್ಟಿದ್ದಾರೆ. ನಾನು ಪೇಮೆಂಟ್ ಈಗ ಹಾಕ್ಸ್ಕೊಟ್ಟಿದ್ದಾರೆ. ಮೇಡಮ್ ಒಂದು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ. ಏನು ಸಮಾಚಾರ ಅಂದ್ರೆ ಅಧ್ಯಕ್ಷ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ. ಇವರು ನಾವು ನೇರವಾಗಿ ಅವ್ರಿಗೆ ಸಂಬಳ ಕೊಡ್ತೀವಿ. ಇವ್ರನ್ನ ಕೇಳಿದಾರೆ, ಇವರು ಬೇಡಿಕೆ ಏನಿದೆ ನಾನು ಇಮಿಡಿಯೇಟ್ ಆಗಿ ಮೇಡಮ್ಗೆ ಹೇಳ್ಬಿಟ್ಟು ನಾವು ತಿಳಿಸ್ತೀವಿ. ಅನ್ನ ಹೇಳಿದಾರೆ ತಿಳಿಸ್ತೀವಿ. ಓಕೆ, ಕಾಂಟ್ರಾಕ್ಟರ್ ಅವ್ರಿಗೆ ಏನಾಗಿದೆ ನನ್ಗೆ ಗೊತ್ತಿಲ್ಲ. ಅವ್ರು ಬಂದ ಮೇಲೆ ಅದರಲ್ಲಿ ನಾವು ತಲೆ ಹಾಕಕ್ಕೆ ಆಗಲ್ಲ. ಕಾಂಟ್ರಾಕ್ಟರ್ ಅವರೇ ನೀವು ಕೇಳ್ತೀವಿ ಏನು ವಿಷಯ ಏನಂತ ಕೇಳ್ತೀವಿ. ನಾವು ಇದೇ ಲೇಬರ್ ಇಟ್ಕೊಳ್ಳಿ, ನಾವು ಅದೇ ಲೇಬರ್ ಅವ್ರ ಕಂಡೀಷನ್ನೇ ನಮ್ಗೆ ಲೇಬರ್ ಸಪ್ಲೈ ಮಾಡಬೇಕು. ಲೇಬರ್ ಕೊಡ್ತಾ ಇದ್ರೆ ಸಬ್ಸ್ಟಿಟ್ಯೂಟ್ ಇಟ್ಕೊಂಡು ನಮ್ಮ ಹತ್ರ ಮಾಡಬೇಕು ಅಂತ ನಮ್ಗಿದೆ. ಇದ್ರೆ ಕೂಡ ನಮ್ಮೂರವರು ನಮ್ಮವ್ರು ಇವ್ರಿಗೆ ಅನ್ಯಾಯ ಆಗಿದೆ ಅಂತ ನಾವು ಕೇಳ್ತೀವಿ. ಯಾರಿಗೆ ಅವ್ರ ಕಾಂಟ್ರಾಕ್ಟರ್ ಹತ್ರ ಕೇಳಿ ಏನಿದೆ ನ್ಯಾಯ ಕೊಡಿಸ್ತೀವಿ. ಮೇಡಮ್ ಈತನಿಗೆ ಪೇಮೆಂಟ್ ಯಾಕೆ ಹಾಕಿಲ್ಲ ಅಂದ್ರೆ ಇವನು ಪೇಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಆಲಿಯಾಗ. ನನಗೆ ಅರ್ಥ ಆಗಿಲ್ಲ. ಬಡವರು ಹೊಟ್ಟೆ ಮೇಲೆ ಹೊಡೆಯೋದು ತಪ್ಪು. ಅದೇ ಅಡಿಗೆನಾ ನಾವೆಲ್ಲ ಬಡವರಾಗಿ ಬಂದಿರೋರು. ಇವರು ಹೊಟ್ಟೆ ಮೇಲೆ ಹೊಡಿದ್ರೆ ನಮ್ಗೆ ನೋವಾಗುತ್ತೆ. ಸರಿಪಡಿಸ್ಕೊಳ್ಳಿ. ಇಲ್ಲಾಂದ್ರೆ ಕೌನ್ಸಿಲ್ ಬಂದರೆ ನಾನು ಸಿಕ್ಕಾಪಟ್ಟೆ. ಆಮೇಲೆ ನಿಮ್ಮ ಪ್ರೆಸಿಡೆಂಟ್ ಊಟ ಕೊಡೋಕ್ಕಾಗೋದಿಲ್ಲ. ಎಲ್ಲ ಇವ್ರು ತಗೊಳ್ಬೇಕು, ಬೇರೆ ಗತಿಯೇ ಇಲ್ಲ. ಓಕೆ, ನಾವು ಬಗೆಹರಿಸ್ತೀವಿ ಅಂತ ಹೇಳ್ತಾ ಇದೀವಿ. ಓಕೆ, ಸಾಲ್ವ್ ಮಾಡಿ. ಪ್ರೆಸಿಡೆಂಟ್ ಇಟ್ಕೊಳ್ಳಿ. ಏನೇನು ಪ್ರಾಬ್ಲಮ್, ಅವ್ನದ್ದು ಏನು ಪ್ರಾಬ್ಲಮ್ ಎಲ್ಲ ಪ್ರೆಸಿಡೆಂಟ್ ಕೂತ್ಕೊಂಡು ಸಾಲ್ವ್ ಮಾಡಿ. ಓಕೆ.